ಪ್ರಿಯ ವೀಕ್ಷಕರೇ, ಮೂಡದ ಹೆಜ್ಜೆಗಳು ಕಾದಂಬರಿಯ 3ನೇ ಸಂಚಿಕೆಗೆ ಸ್ವಾಗತ. ಪ್ರತಿ ಸಂಚಿಕೆಯನ್ನು ಓದಲು ಲೋಕೈಕ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಈ ಕಾದಂಬರಿ ನಿಮಗೆ ಇಷ್ಟವಾಗುತ್ತಿದೆ ಎನಿಸಿದರೆ ಪ್ರೋತ್ಸಾಹಕ್ಕಾಗಿ ಮರೆಯದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಸಂಜೆ ಕತ್ತಲು, ಬೇಸಿಗೆ ಬೇರೆ. ಇಮಾಮ್ ಸಾಬಿ ಮನೆಯ ಹೊರಗಡೆ ಗೋಡೆಗೆ ಒರಗಿ ಕುಳಿತುಕೊಂಡಿದ್ದ. ಮುಬೀನಾ ತಾನು ಇನ್ನೊಂದು ಪಕ್ಕದ ಗೋಡೆಗೆ ಕಾಲು ಚಾಚಿಕೊಂಡು ಸೊಪ್ಪುಗಳನ್ನು ಜೋಡಿಸಿ ದಬ್ಬಳ ಏರಿಸುತ್ತಾ ಒಣಹಾಕಲು ರೆಡಿ ಮಾಡಿಕೊಳ್ಳುತ್ತಿದ್ದಳು. ಬಲಭಾಗಕ್ಕೆ ಒಲೆ ಹಚ್ಚಿ ನವಣೆ ಅನ್ನಕ್ಕೆ ಇಟ್ಟಿದ್ದಳು. ಕತ್ತಲು ಕವಿದುಕೊಳ್ಳುವ ಸಮಯ, ಒಲೆ ಉರಿಯುವ ಬೆಳಕು. ಓರೆಯಾಗಿ ಕುಳಿತು ಈಸ್ತ್ರ ತಯಾರು ಮಾಡಿಕೊಳ್ಳುತ್ತಿದ್ದ ಮುಬೀನಾ ಇಮಾಮ್ ಸಾಬಿಯ ಕಣ್ಣುಗಳಲ್ಲಿ ಗ್ರಹಣ ಕಾಲದಲ್ಲಿ ಸೂರ್ಯನಿಗೆ ಅಡ್ಡ ಬರುವ ಚಂದಿರನಂತೆ ಉರಿಯುತ್ತಿರುವ ಒಲೆಯ ಬೆಂಕಿಗೆ ಅಡ್ಡ ಕಾಣುವ ಮಗಳನ್ನು ತದೇಕ ಚಿತ್ತದಿಂದ ನೋಡುತ್ತಾ ಆಲೋಚನೆಯಲ್ಲಿ ಮಗ್ನನಾದ. ಇಮಾಮ್ ಸಾಬಿಗೆ ಒಂದೆಡೆ ಮಗಳ ಮದುವೆ ಆಗಲಿಲ್ಲ ಎಂಬ ಚಿಂತೆ ಇದ್ದರೂ, ಮದುವೆಯಾದ ನಂತರ ನನಗಾಗಿ ಇರುವವರು ಯಾರು ಎಂಬ ಆಲೋಚನೆ ಮೂಡುತ್ತಿತ್ತು. ಏನಾದರೂ ಆಗಲಿ, ಈ ಮುದಿಜೀವಕ್ಕಾಗಿ ನನ್ನ ಮಗಳು ವರ್ಷಗಟ್ಟಲೆ ಮನೆಯಲ್ಲಿರುವುದು ಬೇಡ ಎಂದು ಆಲೋಚಿಸುತ್ತಾ ಕುಳಿತುಕೊಂಡಿದ್ದ. ಮುಬೀನಾ ಒಳ್ಳೆಯ ಹುಡುಗಿ, ನೋಡಲು ಆಕರ್ಷಕವಾಗಿ, ಬೆಳ್ಳಗೆ, ಜನರ ಕಣ್ಣು ಕುಕ್ಕುವಂತೆ ಇಲ್ಲದಿದ್ದರೂ ಯಾರೂ ತಿರಸ್ಕರಿಸಲಾಗದ ಸಾಧಾರಣ ಸುಂದರಿ. 4 ವರ್ಷದ ಹಿಂದೆ ಪೀರಲ ದೇವರ ಪೂಜಾರಿ ಪಟ್ಟಕ್ಕಾಗಿ ಊರಲ್ಲಿ ಜಗಳವಾಗಿತ್ತು. ಅದೇ ಊರಿನ ಗೂಢಸಾಬಿ ಪೂಜಾರಿ ಪಟ್ಟ ತನ್ನ ವಂಶದವರಿಗೆ ಬೇಕೆಂದು ತಕರಾರು ಮಾಡಿದ್ದ. ಊರೆಲ್ಲ ಜಗಳ ಪಂಚಾಯಿತಿಯಲ್ಲಿ ಮಗ್ನರಾಗಿದ್ದಾಗ ಮುಬೀನಾ ಮನೆಯಲ್ಲಿ ಇರಲಿಲ್ಲವೆಂದು ಪುಕಾರು ಆಯಿತು. ಅದೇ ಮುಬೀನಾ ಮಾದಿಗರ ಕೇರಿಯಿಂದ ರಂಗಪ್ಪನ ಮನೆಯ ಹಿತ್ತಲಲ್ಲಿದ್ದ ಭತ್ತದ ಬಣವೆಯೊಳಗಿಂದ ಹೊರಬಂದದ್ದು 4-6 ಜನ ನೋಡಿದ್ದರು. ಅದೇ ಸಮಯದಲ್ಲಿ ಅದೇ ಜಾಗದಿಂದ ರಂಗಪ್ಪನ ಮಗ ಶಿವರಾಜ ಕೂಡ ಬಂದದ್ದು ನೂರಾರು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಈ ಸಂದೇಹ ಮಾತ್ರಕ್ಕೆ ದೊಡ್ಡ ಅಪಹಾಸ್ಯವಾಗಿ ಪೂಜಾರಿ ಪಟ್ಟದ ಜಗಳದಲ್ಲಿ ಜಾತಿಭ್ರಷ್ಟರು ಎನ್ನುವ ತುಪ್ಪವನ್ನು ಸುರಿದು ಬೆಂಕಿ ಜ್ವಾಲೆ ಹೆಚ್ಚಾಗಿತ್ತು. ನಿಷ್ಠೂರದಿಂದ ತಪ್ಪಿಸಿಕೊಳ್ಳಲು ಕೆಲವು ದಿನ ಊರಿನಿಂದ ಮರೆಯಾಗಲು ನಿರ್ಧರಿಸಿ ಶಿವರಾಜ ಚಿತ್ರದುರ್ಗಕ್ಕೆ ಹೋದ. ಅವನ ಅದೃಷ್ಟ ಚರ್ಮ ಹದ ಮಾಡುವ ಕೆಲಸ ಸಿಕ್ಕಿತು. ಈಗ ಅವನು ಮರೆಯಲ್ಲಿ ಚೆನ್ನಾಗಿದ್ದಾನೆ. ಆದರೆ ಎಲ್ಲೂ ಹೋಗಲಾರದ ಮುಬೀನಾ ಮಾತ್ರ ಹಾಗೆಯೇ ಉಳಿದು ಹೋಗಿದ್ದಾಳೆ. ಏನೇನೋ ಯೋಚಿಸುತ್ತಾ ಕುಳಿತಿದ್ದ ಇಮಾಮ್ ಸಾಬಿಯ ಎದುರು ಮನೆಗಳ ದೊಡ್ಡ ಸಂದಿನಲ್ಲಿ ಪಕ್ಕದ ರಸ್ತೆಯಲ್ಲಿ ದೊಂದಿ ಹಚ್ಚಿಕೊಂಡು ಹೋಗುವ ಗಾಡಿ ಕಾಣಿಸಿತು. ರೇವಣಸಿದ್ದಪ್ಪನ ಗಾಡಿ. ಯಾರ್ಯಾರು ಕುಳಿತಿದ್ದರೋ ಸರಿಯಾಗಿ ಗಮನಿಸಲಿಲ್ಲ. ಪೂರ್ವದಲ್ಲಿ ಚಂದ್ರ ಹುಟ್ಟಿ ಆಗಲೇ ಬಲಿತಿದ್ದ. ಮುಬೀನಾ ಎಲೆಗಳನ್ನೆಲ್ಲ ಏರಿಸಿ, ಅಬು, ಹೊರಗೆ ಊಟ ಮಾಡ್ತೀಯಾ ಇಲ್ಲ ಒಳಗಿಟ್ಕೊಳ್ಳ? ಹಾಕಿಕೊಂಡಿದ್ದ ಈಚಲ ಚಾಪೆಯ ತುದಿಯಲ್ಲಿ ಕುಳಿತು ಚಾಪೆಯ ಅಂಚು ಮಡಿಚಿ
ಇಲ್ಲಿಗೆ ತಗೊಂಬ, ಊಟ ಮಾಡ್ತೀನಿ. ನೀಟಾಗಿ ಸಗಣಿ ನೀರು ಹಾಕಿದ ಅಂಗಳದಲ್ಲಿ ಇಮಾಮ್ ಊಟಕ್ಕೆ ಕುಳಿತ. ಚೆಂಬಿನ ನೀರು ಕೈಗೆ ಹಾಕಿಕೊಂಡು ಕೈ ತೊಳೆದುಕೊಂಡು, ಏನು ಸಾರು ಮಾಡಿದೀಯಾ? ಬೇಳೆ ಉದುಕ ಮಾಡಿದ್ದೀನಿ. ಎಷ್ಟು ದಿನ ಬೇಳೆ ತಿಂದು ತಿಂದು ಬೇಸರ ಎನ್ನಿಸಿದರೂ ಬೇಳೆ ಉದುಕ ಮಾತ್ರ ಇಮಾಮ್ಗೆ ಮೆಚ್ಚಿನ ಊಟವಾಗಿತ್ತು. ಬೇಳೆ, ಹಸಿ ಮೆಣಸಿನಕಾಯಿ, ಟೊಮಾಟೊ, ಸ್ವಲ್ಪ ಉಪ್ಪು ಹಾಕಿ ಮೃದುವಾಗಿ ಬೇಯಿಸಿ ನೀರನ್ನು ಕೊನೆಯ ಹನಿಯವರೆಗೂ ಬಸಿದು ಆ ನೀರಿಗೆ ಸ್ವಲ್ಪ ಜೀರಿಗೆ, 3-4 ಮೆಣಸು, ಅಗತ್ಯಕ್ಕೆ ತಕ್ಕಷ್ಟು ಬೆಳ್ಳುಳ್ಳಿ ನುಣ್ಣಗೆ ಜಜ್ಜಿ, ಬೇಯಿಸಿದ್ದ ಹಸಿ ಮೆಣಸಿನಕಾಯಿ, ಟೊಮಾಟೊ ಸಣ್ಣಗೆ ಅರೆದು, ಎಳೆಕಾಯಿ ತುರಿದು, ಈರುಳ್ಳಿ ಮಧ್ಯಮ ಗಾತ್ರಕ್ಕೆ ಹೆಚ್ಚಿಕೊಂಡು, ಅರ್ಧ ಸೌಟು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ 2 ಭಾಗ ಮಾಡಿ, 1 ಭಾಗ ಉದಕಕ್ಕೆ ಮತ್ತೊಂದು ಭಾಗ ಬೇಳೆಗೆ ಹಾಕಿ ಮುದ್ದೆಯ ಜೊತೆ ಬಡಿಸಿದರೆ ನಾಲಿಗೆಯ ಲಟಿಗೆ ಹಾರುವ ಶಬ್ದ ಕೇಳಬೇಕು. ಮುದ್ದೆ ಮಾಡಿಲ್ವಾ? ನವಣೆ ಅನ್ನ ಮಾಡಿದಿನಬ್ಬೋ. ಬೇಕಿದ್ದರೆ ಸ್ವಲ್ಪ ಹೊತ್ತು ಕಾಯ್ತೀನಿ. ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಮುದ್ದೆ ಮಾಡಿಬಿಡಮ್ಮ. ಸರಿ, ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಳ್ಳಬ್ಬು ಎನ್ನುತ್ತಾ ಏರಿಸಿದ್ದ ಎಲೆಯ ಪೆಂಡೆಗಳನ್ನು ಮನೆಯ ಮುಂದೆ ಜೋತು ಬಿಟ್ಟಿದ್ದ ಬಿದಿರು ಕೋಲಿಗೆ ಹಾಕಿ ಹಿಟ್ಟು ತಂದು ಮುದ್ದೆ ಮಾಡಲು ಒಳ ಹೋದಳು. ನಾಯಿಗಳು ಒಂದೇ ಸಮ ಬೊಗಳಲು ಪ್ರಾರಂಭಿಸಿದವು. ಇಮಾಮ್ ಸಾಬಿ, ದರಿದ್ರ ನಾಯಿಗಳು, ಒಂದನ್ನು ನೋಡಿಕೊಂಡು ಇನ್ನೊಂದು ಬೊಗಳುತ್ತಾ ಇರುತ್ತವೆ ಎಂದುಕೊಂಡು ಕಾಲು ಮೇಲೆ ಕಾಲು ಹಾಕಿ ತಲೆಯ ಹಿಂದಕ್ಕೆ 2 ಕೈಗಳನ್ನು ಇಟ್ಟುಕೊಂಡು ಆರಾಮವಾಗಿ ಕುಳಿತ. ಮುದ್ದೆ ಮಾಡಿಕೊಂಡು ಉಣ್ಣುವ ಹೊತ್ತಿಗೆ ನಾರಪ್ಪನ ಹೆಂಡತಿ ಸಾವಿತ್ರಮ್ಮ ಎಡ ಕಂಕುಳಲ್ಲಿ ಈಚಲ ಚಾಪೆ, ಅದರಲ್ಲಿ ಮುದುರಿದ ದುಪ್ಪಡಿ, ಬಲಗೈಯಲ್ಲಿ ಕಂಚಿನ ಗಂಗಾಳದಲ್ಲಿ 1 ಮುದ್ದೆ, 1 ಹಿತ್ತಾಳೆ ಲೋಟದಲ್ಲಿ ಸಾರು ಕೈಯಲ್ಲಿ ಹಿಡಿದುಕೊಂಡು ಇಮಾಮ್ ಸಾಬಿಯ ಎದುರು ಮನೆಯ ಸಂದಿನಿಂದ ಧುತ್ತನೆ ಪ್ರತ್ಯಕ್ಷಳಾದಳು. ಮುಬೀನಾ, ಏನು ಸಾವಿತ್ರಕ್ಕ, ಊಟ ಇಲ್ಲಿಗೆ ತಂದು ಬಿಟ್ಟಿದ್ದೀಯಾ? ನನ್ನ ಗಂಡ ಇವತ್ತು ರೇವಣಸಿದ್ದಪ್ಪರ ಮನೆಯಾಗೆ 500 ಜೊತೆಗೆ ಇದ್ದು ನೋಡ್ಕೋಬೇಕು ಅಂತ ಹೋಗಿದ್ದಾನೆ. ಇವತ್ತು ನಾನು ಇಲ್ಲೇ ಮಲಗ್ತೀನಿ. 10 ಜನ ಆರಾಮವಾಗಿ ಮಲಗಬಹುದಾದ ಅಂಗಳದಲ್ಲಿ ಮಲಗಲು ತೀರ್ಮಾನಿಸಿಕೊಂಡರು. ಮೂಡಣ ದಿಕ್ಕಿನಲ್ಲಿ ಚಂದ್ರ ಬೆಳದಿಂಗಳ ಸುಂದರ ಹಾಲ್ಬೆಳಕು ಬೀರುತ್ತಾ ಇದ್ದ. ತಣ್ಣನೆ ಗಾಳಿ, ನಿಶಬ್ದತೆ, ಹೊಲದಿಂದ ಬರುವ ಜಿರ್ರ್ ಎನ್ನುವ ಜೀರುಂಡೆಗಳ ಶಬ್ದ, ರಾತ್ರಿಯೂ ಹೆಂಡೆಗಳ ಸಂದಿಯಲ್ಲಿ ಹುಳ ಹುಪ್ಪಟೆ ಹಿಡಿದು ತಿನ್ನುವ ಟಿಟ್ಟಿಭ ಪಕ್ಷಿಯ ಮಧುರ ಲಯಬದ್ಧವಾದ ಕೂಗು ಮಾನವನ ವಿವೇಕದೊಳಗೆ ಅಚ್ಚಳಿಯದ ಹೊತ್ತಿಗೆಯನ್ನು ಮುದ್ರಿಸುತ್ತಾ ಇತ್ತು. ರೇವಣಸಿದ್ದಪ್ಪನ ಮನೆ ಸಮೀಪಿಸುತ್ತಾ ಇರುವಾಗ ರಂಗಪ್ಪ ಗಾಡಿ ನಿಧಾನವಾಗಿ ಹೊಡೆಯುತ್ತಾ ಇದ್ದ. ಕೆಲವು ಮನೆಗಳ ಬಾಗಿಲು ತೆರೆದಿದ್ದು ಅಲ್ಲಲ್ಲಿ ಬುಡ್ಡಿಯ ಬೆಳಕು ಇಣುಕಿ ನೋಡುತ್ತಿತ್ತು. ಮಲ್ಲಿಕಾರ್ಜುನಯ್ಯನವರಿಗೆ ನಾರಪ್ಪನ ಮೇಲೆ ಎಂಥದೋ ಮಮತಾಭಾವ ಮೂಡಿಬಿಟ್ಟಿತ್ತು. ನಾರಪ್ಪ, ಸ್ವಾಮಿ, ಮೃಷ್ಟಾನ್ನ ಎಂದರೆ ಏನು? ರಾಜ ಮಹಾರಾಜರೆಲ್ಲ ಮೃಷ್ಟಾನ್ನ ತಿಂದು ಬೆಳೆದವರು ಎಂದು ಹೇಳುತ್ತಾ ಇರುತ್ತಾರಲ್ಲ, ಅದಕ್ಕೆ ಕೇಳಿದೆ. ಮೃಷ್ಟಾನ್ನ ಎಂದರೆ ನೆಲ್ಲಕ್ಕಿಯ ಅನ್ನ, ಸಕ್ಕರೆ ಅಥವಾ ಹಸಿರು ಮೋಡಿಯ ಬೆಲ್ಲ, ಕಾಯಿಸಿದ ಆಕಳದ ಹಾಲು, ಆಕಳದ ತುಪ್ಪ,
2 ಎಸಳು ಕುಟ್ಟಿದ ಯಾಲಕ್ಕಿಯ ಪುಡಿ, ಇಷ್ಟನ್ನೇ ಮೃಷ್ಟಾನ್ನ ಅನ್ನುವುದು. ರೇವಣಸಿದ್ದಪ್ಪ ಮಾತು ಮುಗಿಯುವ ಮುನ್ನವೇ ಬಾಯಿ ಹಾಕಿ, ಸ್ವಾಮಿ, ಇವತ್ತು ಮನೆಯಲ್ಲಿ ಅದೇ ಅಡಿಗೆ ಮಾಡಿಸೋಣ, ಬನ್ನಿ, ನಾವು ಇವತ್ತು ಮೃಷ್ಟಾನ್ನ ಊಟ ಮಾಡೋಣ ಎಂದು ನಾರಪ್ಪನ ಕಡೆಗೆ ತಿರುಗಿ, ನಾರಪ್ಪ, ನೀನು ಇವತ್ತು ಮನೆಗೆ ಹೋಗ್ತೀಯೋ ಅಥವಾ ಸ್ವಾಮಿಗಳ ಜೊತೆ ಇರ್ತೀಯೋ? ಇಲ್ಲ ರೇವಣ್ಣ, ನಾನು ಹೇಳಿ ಬಂದಿರಲಿಲ್ಲ, ಈಗ ಹೋಗಿ ಹೇಳಿ ಬರ್ತೀನಿ. ಆಯ್ತಾಯ್ತು, ಅಲ್ಲೇನೂ ಊಟ ಮಾಡಬೇಡ, ಇಲ್ಲಿಗೆ ಬಾ. ಸರಿ ಎಂದು ರಂಗಪ್ಪ ಎತ್ತುಗಳ ಕೊಳ್ಳರಿಯುತ್ತಿರುವಾಗಲೇ ನಾರಪ್ಪ ಕೆಳಗಿಳಿದು ಮನೆ ಕಡೆ ದಾಪುಗಾಲು ಹಾಕಿದ. ಮನೆ ಸಮೀಪಿಸುತ್ತಲೇ ಅಂಗಳದಲ್ಲಿ ಚಪ್ಪಲಿ ಬಿಟ್ಟು, ಸಾವಿತ್ರಿ, ಆಗಲೇ ಮುದ್ದೆ ಆಯ್ತಾ? ಇಲ್ಲ, ನೀನು ಬರೋ ಅಷ್ಟೊತ್ತಿಗೆ ತಣ್ಣಗಾಗುತ್ತೆ ಅಂತ ಮುದ್ದೆ ಮಾಡಿಯೇ ಇಲ್ಲ. ಈಗ ಹೆಸರಿಡೋಣವಾ? ಬೇಡ ಬೇಡ ಬೇಡ, ನಾನು ರೇವಣ್ಣರ ಮನೆಯಲ್ಲೇ ಊಟ ಮಾಡ್ತೀನಿ. ನಾನು ರಾತ್ರಿ ಅಲ್ಲೇ ಐನರ ಜೊತೆಲೇ ಇರ್ತೀನಿ, ನನ್ನ ಕಾಯಬೇಡ ಎನ್ನುತ್ತಾ ಒಳಗೆ ಹೋಗಿ ದಂಡಿಗೆ ಮೇಲೆ ಹಾಕಿದ್ದ ದುಪ್ಪಡಿ ಒಂದನ್ನು ಭದ್ರವಾಗಿ ಮಡಚಿ ಕಂಕುಳಲ್ಲಿಟ್ಟುಕೊಂಡು ಬರಬರನೆ ಚಪ್ಪಲಿಯಲ್ಲಿ ಕಾಲು ತೂರಿಸಿಕೊಂಡು ಬಿಲ್ಲಿನಿಂದ ಹೊರಟ ಬಾಣದಂತೆ ಸಾಲು ಮನೆಗಳ ಸಂದುಗಳಲ್ಲಿ ಮಾಯವಾದ. ಸಂದು ಗೊಂದಿಗಳನ್ನು ದಾಟುವಾಗ ಸಂದುಗಳಿಂದ ತಕ್ಷಣವೇ ಕಾಣಿಸಿಕೊಳ್ಳುತ್ತಿದ್ದ ನಾರಪ್ಪನನ್ನು ನೋಡಿದ ನಾಯಿಗಳು ಗಾಬರಿಯಾಗಿ ಬೊಗಳಲು ಪ್ರಾರಂಭಿಸುತ್ತಿದ್ದವು. ಕೆಲವೇ ನಿಮಿಷಗಳಲ್ಲಿ ಊರಿನ ಒಂದು ಭಾಗವೇ ನಾಯಿಗಳ ಬೊಗಳುವಿಕೆಯಿಂದ ತುಂಬಿತು. ನಾರಪ್ಪ ರೇವಣಸಿದ್ದಪ್ಪನ ಮನೆ ತಲುಪುವ ಹೊತ್ತಿಗೆ ಐನೋರು ಜಗಲಿಯ ಮೇಲೆ ಕುಳಿತು ಪಾದ ಒತ್ತಿಕೊಳ್ಳುತ್ತಿದ್ದರು. ನಾರಪ್ಪ ದುಪ್ಪಡಿ ಜಗಲಿಯ ಮೇಲೆ ಇಟ್ಟು ಹೊರಗೆ ಬಾನೆಯಲ್ಲಿ ತುಂಬಿಸಿಟ್ಟಿದ್ದ ನೀರಿನಿಂದ ಕೈಕಾಲು ತೊಳೆದುಕೊಂಡು ಟವಲಿನಿಂದ ಕೈ ಕಾಲು ಒರೆಸಿಕೊಳ್ಳುತ್ತಾ, ಸ್ವಾಮಿ, ಇವತ್ತು ಹುಣ್ಣಿಮೆನಾ? ಇಲ್ಲ, ನಾಳೆ ಹುಣ್ಣಿಮೆ. ಚಂದ್ರನ ಬೆಳಕು ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಎಂದು ಪೂರ್ವದತ್ತ ಬೆರಳು ಮಾಡಿ ಬೆಳದಿಂಗಳ ಅಂದದ ಕಡೆಗೆ ಸ್ವಾಮಿಗಳ ಗಮನ ಹರಿಯುವಂತೆ ಮಾಡಿದ. ನಾರಪ್ಪ ಪುರಾಣ ಹೇಳುವಂತೆ ಸೂರ್ಯ ಚಂದ್ರ ಇಬ್ಬರೂ ಸಮಪ್ರಭರಾಗಿದ್ದರು. ಸಮಪ್ರಭ ಅಂದರೆ ಇಬ್ಬರೂ ಸಮಾನವಾದ ಕಾಂತಿಯುಳ್ಳವರಾಗಿದ್ದರು. ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ ಭೂಮಿಗೆ ಸಮಾನ ಬೆಳಕನ್ನು ಕೊಡುತ್ತಿದ್ದರು. ಒಮ್ಮೆ ಬೃಹಸ್ಪತಿಯ ಹೆಂಡತಿ ತಾರೆಯನ್ನು ಚಂದ್ರ ಅಪಹರಿಸಿಕೊಂಡು ಹೋದ. ಇದನ್ನು ತಿಳಿದ ಬೃಹಸ್ಪತಿ ಚಂದ್ರನಿಗೆ ಕಾಂತಿ ಕಳೆಗುಂದಲಿ ಎಂದು ಶಾಪ ಕೊಟ್ಟ. ಅಂದಿನಿಂದ ಚಂದಿರನ ಬೆಳಕು ತಂಪಾಗಿ ಮಂದವಾಗಿ ಸೂರ್ಯನ ಕಾಂತಿಯಂತೆ ನಿಗಿನಿಗಿ ಉರಿಯದೆ ಶಾಂತ ನಿರ್ಮಲವಾಯಿತು ಎಂದು ವಿವರಣೆ ಸಹಿತ ಕತೆ ಹೇಳುತ್ತಾ ಹೋದಾಗ, ಅಡುಗೆ ಯಾವಾಗ ತಯಾರಾಗಿತೋ, ಗುರುಶಾಂತಮ್ಮ ಯಾವಾಗ ಬಂದು ಬಾಗಿಲಿಗೆ ನಿಂತಳೋ ಗೊತ್ತೇ ಆಗಲಿಲ್ಲ. ಮತ್ತೊಂದು ಜಗುಲಿಯ ಮೇಲೆ ಕುಳಿತಿದ್ದ ರೇವಣಸಿದ್ದಪ್ಪ ಕಥೆಯನ್ನು ಕೇಳುತ್ತಾ ಹಾಗೆಯೇ ಮಂತ್ರಮುಗ್ಧನಾದ. ಕತೆ ಮುಗಿದ ನಂತರ ಐನೋರು ಗುರುಶಾಂತಮ್ಮನ ಕೈಯಲ್ಲಿ ಇದ್ದ ತಂಬಿಗೆ ನೋಡಿ ಬಾಗಿಲಿಗೆ ಹೊರಗಿ ಕತೆ ಕೇಳುತ್ತಾ ಮೈಮರೆತ ಗುರುಶಾಂತಮ್ಮನನ್ನು ನೋಡುತ್ತಾ ಮುಗುಳ್ನಕ್ಕು, ಶಾಂತಮ್ಮ, ಅಡಿಗೆ ಆಯ್ತಾ ಎಂದಾಗ ಎಚ್ಚರಗೊಂಡವಳಂತೆ, ಸ್ವಾಮಿ, ಬನ್ನಿ ಊಟಕ್ಕೆ ಎಂದು ತಂಬಿಗೆ ಐನೋರ ಕೈಯಲ್ಲಿಟ್ಟು ಒಳ ನಡೆದಳು.
ಗಂಜಿಗಟ್ಟೆ ಮಾದೇವ ಊರಿಗೆ ದೊಡ್ಡ ಜಮೀನ್ದಾರ. ಊರಿನಿಂದ ಸ್ವಲ್ಪ ಹೊರಭಾಗದಲ್ಲಿ ಮನೆ. ಎಡಭಾಗಕ್ಕೆ 13 ಎಕರೆ ತೆಂಗಿನ ತೋಟ, ಮಧ್ಯ ವೀಳ್ಯದೆಲೆ ಕೂಡ ಬೆಳೆದಿದ್ದ. ಬಲಭಾಗಕ್ಕೆ ಬೆದ್ಲು. ಜಮೀನು 32 ಎಕರೆ. ಹೋಗುತ್ತಾ ಹೋಗುತ್ತಾ ಏರುಮುಖವಾಗಿತ್ತು. ಜಮೀನು ದಿನ್ನೆ ಹತ್ತಿರ ಕಣ ಮಾಡಿದ್ದ. ಆ ಕಣವೇ 2 ಎಕರೆ ಇತ್ತು. ಬಣವೆಗಳು ಒಂದೆಡೆ ಹರಡಿದ್ದ ರಾಗಿಯ ಹುಲ್ಲು, ಎತ್ತುಗಳಿಂದ ತುಳಿಸಿ ಸಗಣಿ ಸಾರಿಸಿದ್ದ ಅಂಗೈ ಅಂತ ಕಣ. ಪೂರ್ವ ಭಾಗಕ್ಕೆ ತಗ್ಗಾಗಿದ್ದುದರಿಂದ ಚಂದ್ರ ಹುಟ್ಟಿದ ಮೇಲೆ ಬೆಳದಿಂಗಳ ಬೆಳಕಿಗೆ, ಭಾರದ್ವಾಜ ಪಕ್ಷಿಗಳ ಕೂಗಿಗೆ ಸೌಂದರ್ಯ ಜೀವಂತಿಕೆ ಪಡೆದುಕೊಳ್ಳುತ್ತಿತ್ತು. ಅಂತಹ ಜಾಗಕ್ಕೆ ಮಾದೇವ ತನ್ನ ಸ್ವಾತಂತ್ರ್ಯ ಹೋರಾಟಗಾರ ಸ್ನೇಹಿತರು, ಅನುಯಾಯಿಗಳಾದ ಸುಮಾರು 36 ಜನರೊಂದಿಗೆ ಕಣದಲ್ಲಿ ಬೀಡು ಬಿಟ್ಟಿದ್ದ. ಶಿಸ್ತಿನ ಸಿಪಾಯಿಗಳಂತೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಕೊರಲೆ ಕೀರು, ನವಣೆ ಅಕ್ಕಿ ಅನ್ನ, ಹಲಸಂದೆ ಸೋರೆಕಾಯಿಯ ಸಾರು ಬಡಿಸಿಕೊಂಡು ಎಲ್ಲಿಯೂ ಚೆಲ್ಲದೆ ಶಾಂತರಾಗಿ ಕುಳಿತು ಬೆಳದಿಂಗಳ ಸೌಂದರ್ಯ ಸವಿಯುತ್ತಾ ಊಟ ಮಾಡುತ್ತಾ ಇದ್ದರು. ಕೆಲವರು ಊಟ ಮುಗಿಸಿ ಕೈ ತೊಳೆದು ಒಂದು ಹರಿವಾಣದ ತುಂಬ ತುಂಬಿದ್ದ ಎಲೆ ಅಡಿಕೆ ಮೆಲ್ಲುತ್ತಾ ಕುಳಿತಿದ್ದರು. ದೇವಯ್ಯ, ಸ್ನೇಹಿತರೆ, ನಾವೆಲ್ಲರೂ ಇಲ್ಲಿಯವರೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಾ ಅಂದುಕೊಂಡದ್ದನ್ನು ಸಾಧಿಸುವ ಕೊನೆ ಹಂತ ತಲುಪಿದ್ದೇವೆ. ಮೊನ್ನೆ ತಾನೇ ತುರಂಗವಾಸದಿಂದ ಬಿಡುಗಡೆಯಾದ ನನ್ನ ನೆಚ್ಚಿನ ಸ್ನೇಹಿತರಾದ ಶ್ರೀ ಶ್ಯಾಮಸುಂದರ್, ರಾಮಚಂದ್ರಯ್ಯ, ಗಣೇಶ ಮುಂತಾದವರೆಲ್ಲರಿಗೂ ಈ ಮೂಲಕ ಸ್ವಾಗತ ಬಯಸುತ್ತಿದ್ದು, ಸರ್ವರೂ ಅವರ ವ್ಯಕ್ತಿತ್ವವನ್ನು ಹಿಂಬಾಲಿಸಬೇಕು ಮತ್ತು ಅವರ ಆದರ್ಶವನ್ನು ರೂಢಿಸಿಕೊಳ್ಳಬೇಕು. ವ್ಯಾಪಾರ ಮಾಡುವ ಉದ್ದೇಶದಿಂದ ಬಂದ ಈ ಪರಂಗಿಯವರು ನಮ್ಮಲ್ಲಿರುವ ಅಜ್ಞಾನ ಮತ್ತು ಅಸಹಿಷ್ಣುತೆಯನ್ನು ಉಪಯೋಗಿಸಿಕೊಂಡು ಇಷ್ಟು ವರ್ಷ ಆಳುತ್ತಾ ಬಂದಿದ್ದಾರೆ. ಮೊನ್ನೆ ತಾನೇ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಕ್ಲೆಮೆಂಟ್ ಆಟ್ಲಿ ಭಾರತಕ್ಕೆ ಸ್ವಾಯತ್ತೆ ನೀಡುತ್ತೇನೆಂದು ಭರವಸೆ ನೀಡಿದ್ದಾರೆ ಮತ್ತು ಅದಕ್ಕೆ ಅಗತ್ಯವಾದ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ತಾಯಿ ಭಾರತಾಂಬೆಯ ಬಿಡುಗಡೆಯಾಗುತ್ತದೆ ಮತ್ತು ಹೊಸ ಪರ್ವ ಆರಂಭವಾಗುತ್ತದೆ ಎನ್ನುತ್ತಾ ಮಾತಾಡುತ್ತಾ ಇದ್ದ. ಇತ್ತ ಮಾದೇವಯ್ಯ ಕಣದ ಹೊರಗಡೆಯಿಂದ 2 ಗಂಡಾಳುಗಳನ್ನು ಕರೆತಂದು ಬಾಳೆದೆಲೆ ಮತ್ತು ಇಸ್ತ್ರಗಳನ್ನು ಪುಟ್ಟಿಗೆ ತುಂಬಿ ತಿಪ್ಪೆಗೆ ಹಾಕಿಸುತ್ತಾ ಇದ್ದ. 4-5 ಲಾಟಿನುಗಳನ್ನು ಹಚ್ಚಿ ಅಲ್ಲಲ್ಲಿ ಇರಿಸಿದ್ದರು. ಚಂದ್ರನ ಬೆಳದಿಂಗಳಿನ ಮುಂದೆ ಯಾವುದೂ ಸಾಟಿಯಿಲ್ಲ ಎನ್ನುವಂತೆ ತೋರುತ್ತಿತ್ತು. ಹಾಡ ಹಗಲಿನಲ್ಲಿ ಕಾಣುವ ಬೆಳಕಿನಂತೆ ಆ ದಿಬ್ಬದ ಮೇಲಿಂದ ಗಂಜಿಗಟ್ಟೆ ಊರು ಮತ್ತು ಇಳಿಜಾರಿನಲ್ಲಿ ಬಯಲಾಗಿ ಕಾಣುವ ಹೊಲಗಳಲ್ಲಿ ಮನುಷ್ಯರು ಓಡಾಡಿದರೂ ಕಾಣುತ್ತಿತ್ತು. ಐನೋರ ಶಿವಪೂಜೆ ಮುಗಿಯುವುದನ್ನೇ ಕಾದಿದ್ದು ರೇವಣಪ್ಪ, ಸ್ವಾಮಿ, ನೈವೇದ್ಯ ಮಾಡುವಾಗ ಅನ್ನವನ್ನು ಮುಟ್ಟಿ ಪಾಯಸ ಎಂದೇನೋ ಹೇಳಿದಂತಾಯಿತಲ್ಲ. ಅಂಗವಸ್ತ್ರದಲ್ಲಿ ಲಿಂಗವನ್ನು ಮಡಚುತ್ತಾ ಕರಡಿಗೆಯ ಬಾಯಿ ತೆಗೆದು ಲಿಂಗವನ್ನು ಅದರಲ್ಲಿಟ್ಟು ಕರಡಿಗೆಗೆ ಗೊಲೆ ಹಾಕುತ್ತಾ ಕೈ ಮುಗಿದು ಒಂದು ತುತ್ತು ಪ್ರಸಾದ ಬಲಬದಿಗೆ ಇಟ್ಟು ತಲೆ ಎತ್ತಿ ನಸುನಗುತ್ತಾ,
ರೇವಣ್ಣ, ಆ ಸಾಕ್ಷಾತ್ ಪರಶಿವನಿಗೆ ನಾವು ಸುಳ್ಳು ಹೇಳುತ್ತಿದ್ದೇವೋ ಅಥವಾ ಸತ್ಯ ನುಡಿಯುತ್ತಿದ್ದೇವೋ ತಿಳಿಯದು. ನಾವು ಮುದ್ದೆಯನ್ನು ನೈವೇದ್ಯ ಮಾಡುವಾಗಲೂ ಕೂಡ ಇದೇ ಮಂತ್ರವನ್ನು ಮುದ್ದೆ ಮುಟ್ಟೆ ಹೇಳುತ್ತೇವೆ. ಪಾಯಸಂ ಘೃತಂಚೈವ ಶರ್ಕರ ಸಂಯುಕ್ತ. ಶಿವನಿಗೆ ಗೊತ್ತಿದೆ ಇದು ಪಾಯಸ ಅಲ್ಲ ಎಂದು. ಆದರೂ ಈ ಶ್ಲೋಕಕ್ಕೆ ಶಿವ ಮೆಚ್ಚಿ ಆಶೀರ್ವದಿಸುತ್ತಾನೆ. ಅದನ್ನೇ ಆಚಾರ ಎನ್ನುತ್ತೇವೆ. ಏಕೆಂದರೆ ಶಿವನೇ, ನನಗೆ ನೀನು ಕೊಟ್ಟಿರುವುದೇ ಇಷ್ಟು, ಇದನ್ನೇ ಸಕ್ಕರೆ ಮತ್ತು ತುಪ್ಪ ಎಂದು ಬೆರೆಸಿದ ಪಾಯಸ ಎಂದು ತಿಳಿ ಎಂದು ನೈವೇದ್ಯ ಮಾಡಿದಂತಿರುತ್ತದೆ. ರೇವಣ್ಣ, ನಾರಪ್ಪ ಇಬ್ಬರು ನಗುತ್ತಾ ಸ್ವಾಮಿಗಳು ಮೊದಲು ತುತ್ತು ಬಾಯಿಗಿಡುವ ತನಕ ಕಾದಿದ್ದು ನಂತರ ಊಟ ಮಾಡಲು ಪ್ರಾರಂಭಿಸಿದರು. ಮೃಷ್ಟಾನ್ನದ ಅರ್ಥವನ್ನು ಕೇವಲ ಹೇಳಿದ್ದ ಸ್ವಾಮಿಯವರಿಗೆ ಮೃಷ್ಟಾನ್ನದ ಸಂಪೂರ್ಣ ರುಚಿಯನ್ನು ಬರುವಂತೆ ಅಡಿಗೆ ಮಾಡಿದ್ದಳು ಗುರುಶಾಂತಮ್ಮ. ಸ್ವಾಮಿಯವರಿಗೆ ಮನಸ್ಸಿನಲ್ಲಿ, ನಾನು ಅನೇಕ ಬಾರಿ ಮನೆಯಲ್ಲೇ ಮಾಡಿಸಿಕೊಂಡು ಊಟ ಮಾಡಿದ್ದೇನೆ, ಆದರೆ ಈ ರುಚಿಯೇ ಇಲ್ಲವಲ್ಲ, ಏನಿರಬಹುದು ಎಂದುಕೊಂಡು, ಏನಮ್ಮ ಇಷ್ಟು ರುಚಿಯಾಗಿದೆ, ಏನೇನು ಹಾಕಿದೆ? ಹಾಲುಬ್ಬಲು ಅಕ್ಕಿ, ಯಾಲಕ್ಕಿ, ಆಕಳ ಹಾಲು, ತುಪ್ಪ, ಆಲೆಮನೆ ಬೆಲ್ಲ ಅಷ್ಟೇ. ಹಾಲುಬ್ಬಲು ಎಲ್ಲಿಯದಮ್ಮ? ತುಮಕೂರಿಗೆ ನಮ್ಮ ಚಿಕ್ಕಮ್ಮನನ್ನು ಕೊಟ್ಟಿದೆ, ಅಲ್ಲಿಂದ ತಂದದ್ದು. ಬಹಳ ಚೆನ್ನಾಗಿದೆಯಮ್ಮ ಎನ್ನುತ್ತಾ ಊಟ ಮಾಡತೊಡಗಿದರು. ಒಳಗೆ ಉರಿಯುವ ಕಾಲು ದೀಪಗಳು ಮಾಳಿಗೆ ಮನೆಯನ್ನು ಬೆಳಗಿದರೆ, ಹೊರಗೆ ಹಾಲು ಚೆಲ್ಲಿದ ಬೆಳದಿಂಗಳು ಸುಂದರವಾಗಿ ಊರಿನ ಹಾದಿ ಬೀದಿ ಗಿಡ ಮರಗಳಿಗೆ ಹರಡಿ ಶುಭ್ರ ಆಕಾಶದ ತಂಪು ತಂಗಾಳಿಯ ವಾತಾವರಣ ಬೇಸಿಗೆಯ ಆಸ್ವಾದನೆಯನ್ನು ಕಾಲಾತೀತವಾಗಿಸುತ್ತಿತ್ತು.